ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ. ಪ್ರೀತಿಯ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಧನಸ್ಸು ರಾಶಿಯ ಮಾಸಿಕ ಭವಿಷ್ಯವನ್ನು ನೋಡ್ತಾ ಇದ್ವಿ. ಧನಸ್ಸು ರಾಶಿಯವರಿಗೆ ಯಾವ ಗ್ರಹದಿಂದ ಒಂದು ಲಾಭವನ್ನು ಸಿಗುತ್ತೆ, ಯಾವ ಗ್ರಹದಿಂದ ನಷ್ಟ ಇದೆ, ಯಾವ ಗ್ರಹದಿಂದ ಎಚ್ಚರಿಕೆ ಇದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ. ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ 6ನೇ ತಾರೀಕು ಶ್ರೀ ಸ್ವರ್ಣಗೌರಿ ಹಬ್ಬ ಬರ್ತಾ ಇದೆ. 7ನೇ ತಾರೀಕು ಶ್ರೀ ವರಸಿದ್ಧಿ ವಿನಾಯಕನ ಹಬ್ಬ ಬರ್ತಾ ಇದೆ. 16ನೇ ತಾರೀಕು ಶ್ರೀ ಅನಂತ ಪದ್ಮನಾಭ ವೃತ ಬರ್ತಾ ಇದೆ. 19ನೇ ತಾರೀಕಿನಿಂದ ಪಿತೃಪಕ್ಷ ಪ್ರಾರಂಭ ಆಗುತ್ತಾ ಇದೆ. ನಿಮಗೆ ಅಕ್ಟೋಬರ್ 2ನೇ ತಾರೀಕುವರೆಗೂ ಕೂಡ ಪಿತೃಪಕ್ಷ, ಪಿತೃಗಳ ಆರಾಧನೆ ಮಾಡುವಂತಹ ಸಮಯ. ಹೀಗೆ ನಾವು ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡು ಬರೋಣ. 3ರಲ್ಲಿ ಶನಿ ಸ್ಥಿತನಾಗಿದ್ದಾನೆ, 4ರಲ್ಲಿ ರಾಹು ಸ್ಥಿತನಾಗಿದ್ದಾನೆ, 6ರಲ್ಲಿ ಗುರು ಸ್ಥಿತನಾಗಿದ್ದಾನೆ, 7ನೇ ಭಾವದಲ್ಲಿ ಕುಜ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನ 9ರಲ್ಲಿ ಬುಧ ಸಂಚಾರವನ್ನು ಮಾಡ್ತಾ ಇದ್ದಾರೆ. ದಶಮ ಭಾವದಲ್ಲಿ ರವಿ ಮತ್ತು ಕೇತು ಸ್ಥಿತನಾಗಿದ್ದಾರೆ. ಜೊತೆಗೆ ಇಲ್ಲಿ 11ನೇ ಭಾವದಲ್ಲಿ ಶುಕ್ರ ಲಾಭ ಭಾವದಲ್ಲಿ ಸ್ಥಿತನಾಗಿದ್ದಾರೆ. ನಾವು ಒಟ್ಟಾರೆಯಾಗಿ ಗ್ರಹಗಳ ಪರಿವರ್ತನೆಯನ್ನು ನೋಡ್ಕೊಂಡು ಬಂದ್ವಿ. ಯಾವ ಗ್ರಹದಿಂದ ಎಷ್ಟೆಷ್ಟು ಪ್ರಮಾಣದವರೆಗೂ ಲಾಭ ಇದೆ ಅನ್ನುವಂಥದ್ದು ತಿಳ್ಕೊಂಡು ಬರೋಣ. 6ನೇ ಭಾವದಲ್ಲಿ ಗುರು ಇರುವುದರಿಂದ ಗುರುದಶೆಯಲ್ಲಿ ಯೋಗ ಭಂಗವಾಗುತ್ತೆ ಅನ್ನುವಂಥದ್ದು. 6ಠ ಭಾವದಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಗುರು ಸ್ಥಿತನಾಗಿದ್ದರೆ ಗುರುದಶೆಯಲ್ಲಿ ಯೋಗ ಭಂಗ ಆಗುತ್ತೆ ಅನ್ನುವಂಥದ್ದು. ಆದರೆ ಬುಧ ಇಲ್ಲಿ ತಾತ್ಕಾಲಿಕವಾಗಿ ಮಿತ್ರನಾಗಿದ್ದರೆ ಗುರುದಶೆ ಸಾಮಾನ್ಯವಾಗಿ ನಿಮಗೆ ಒಳ್ಳೆಯ ಫಲವನ್ನೇ ಕೊಡುತ್ತೆ ಅನ್ನುವಂಥದ್ದು. ಇನ್ನ 9ನೇ ಭಾವದಲ್ಲಿ ಬುಧನಿರುವುದರಿಂದ ಗುರು ಏನಾದರೂ ತಾತ್ಕಾಲಿಕವಾಗಿ ನಿಮಗೆ ಮಿತ್ರನಾಗಿದ್ದರೆ ಅನೇಕ ರೀತಿಯಾಗಿ ಶುಭ ಫಲಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ಹೆಂಗೆ ಕೊಡ್ತಾನೆ ಅಂತಂದ್ರೆ, ಸಂತಾನ ಆಗದೇ ಇರುವಂತವರಿಗೂ ಕೂಡ ಸಂತಾನ ಆಗುತ್ತೆ. ವ್ಯವಹಾರದಲ್ಲಿ ನಷ್ಟ ಅನುಭವಿಸಿದವರಿಗೂ ಕೂಡ ವ್ಯವಹಾರ ಅಭಿವೃದ್ಧಿ ಆಗುತ್ತೆ. ಅಥವಾ ಬಹಳ ದಿವಸದ ನಂತರ ನಾವು ಕಾರನ್ನು ತಗೊಳ್ಬೇಕು ಸ್ವಾಮಿ, ಕಾರು ನನ್ನ ಬಹುದಿನದ ಕನಸು ಅಂತ ಅನ್ಕೊಂಡವರಿಗೂ ಕೂಡ ಕಾರು ತಗೊಳ್ಳೋದಕ್ಕೆ ಉತ್ತಮ ಸಮಯ ಆಗಿರುತ್ತೆ. ಅದು 18ನೇ ತಾರೀಕು ಒಳಗಡೆ ಮಾತ್ರ ನೀವು ಕಾರನ್ನ ಪರ್ಚೇಸ್ ಮಾಡಿ. ಏಕೆಂತಂದ್ರೆ ಇಲ್ಲಿ 18ನೇ ತಾರೀಕು ನಂತರ ಪಿತೃಪಕ್ಷ ಬರ್ತಾ ಇದೆ. ಆ ಕಡೆ ಗಮನವನ್ನು ಇಟ್ಕೊಂಡು ಆ ವ್ಯವಹಾರವನ್ನು ಮಾಡಿಕೊಡಿ. ಇನ್ನ 7ಮ ಭಾವದಲ್ಲಿ ಕುಜ, ನಾನು ಆವಾಗಲೇ ಹೇಳಿದಾಗೆ ತಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಕುಜ 7ಮ ಭಾವದಲ್ಲಿ ಇದ್ದರೆ ಕುಜದೋಷದಿಂದ ನಿಮಗೆ ದ್ವಿಕಳತ್ರ ಯೋಗವನ್ನ ಉಂಟಾಗುವಂತದ್ದಾಗ್ತದೆ. ಅಥವಾ ಎರಡೆರಡು ಮದುವೆ ಯೋಗವನ್ನ ಉಂಟಾಗುವಂತದ್ದಾಗ್ತದೆ. ಅಥವಾ 8ಮ ಭಾವದಲ್ಲಿ ಕುಜನಿದ್ದರೆ, ಅಥವಾ ಜನ್ಮದಲ್ಲಿ ಕುಜನಿದ್ದರೆ, ಕುಟುಂಬ ಭಾವದಲ್ಲಿ ಕುಜನಿದ್ದರೆ, 12ನೇ ಭಾವದಲ್ಲಿ ಕುಜನಿದ್ದರೆ ಕುಜದೋಷವನ್ನ ವಿಪರೀತವಾಗಿ ಕಾಡುತ್ತೆ ಅನ್ನುವಂಥದ್ದು. 4ರಲ್ಲಿದ್ರೂ ಕೂಡ ಕುಜದೋಷ ಅಂತನೂ ನಾವು ಕರ್ಕೊಳ್ತೀವಿ. ಅತ್ಯಂತ ಪ್ರಬಲವಾಗಿ ಯಾವ್ಯಾವ ಸ್ಥಾನದಲ್ಲಿದ್ರೆ ಕುಜ ದೋಷವನ್ನ ಕಾಡುತ್ತೆ ಅನ್ನುವಂಥದ್ದಿದೆ. 8ಮ ಭಾವದಲ್ಲಿದ್ರೆ ಕುಜದೋಷ ಅತ್ಯಂತ ಕಠಿಣವಾಗಿ ಕಾಡುತ್ತೆ. ಏಕೆಂತಂದ್ರೆ 8ಮ ಭಾವದಲ್ಲಿ ನಾವು ಕಂಟಕ ಸ್ಥಾನ ಅಂತ ಕರ್ಕೊಳ್ತೀವಿ. ಆ ಕಂಟಕ ಭಾವದಲ್ಲಿ ಕುಜನೇ ಏನಾದರೂ ಇದ್ರೆ ಗಾಡಿ ಆಕ್ಸಿಡೆಂಟ್ ಮಾಡಿಸ್ಬೋದು, ಕಾರ್ ಆಕ್ಸಿಡೆಂಟ್ ಮಾಡಿಸ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದೇನೆ ಅಪಘಾತ ಆಗುವಂಥದ್ದು, ಅವಘಡಗಳು ಆಗುವಂಥದ್ದು, ಅಥವಾ ಅಗ್ನಿಯಿಂದ ಅವಘಡ ಆಗುವಂಥದ್ದು, ಬೆಂಕಿಯಿಂದ ಅವಘಡ ಆಗುವಂಥದ್ದು, ಎಲೆಕ್ಟ್ರಿಕಲ್ ಬೈಕಿನಿಂದ. ನಾನು ಉದಾಹರಣೆ ಮೊನ್ನೆ ಬರ್ತಾ ಇರುವಾಗ ದಾಬಸ್ಪೇಟೆ
NH4 ಅಲ್ಲಿ ನಾನು ಬರ್ತಾ ಇದ್ದೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಯುವಕ ಎಲೆಕ್ಟ್ರಿಕಲ್ ಬೈಕ್ ಅನ್ನ ತಗೊಂಡಿದ್ದ. ಬಹಳ ಒಂದೇ ತಿಂಗಳಾಗಿರ್ಬೋದು ಆತ ತಗೊಂಡು ಸ್ವಲ್ಪ ದೂರ ಓಡಿಸ್ಕೊಂಡು ಬಂದಿದ್ದಾನೆ. ಆ ಎಲೆಕ್ಟ್ರಿಕಲ್ ಬೈಕಿಗೆ ಆತ ಏನೋ ಒಂದು ಅದೃಷ್ಟ, ಸೈಡಿಗೆ ನಿಲ್ಲಿಸ್ಬಿಟ್ಟು ನೀರನ್ನ ತಗೊಳ್ತಾ ಇದ್ದಾನೆ. ಪಾಪ ನೀರಿಲ್ಲ, ಆ ಬೆಂಕಿ ಆಗ್ಲೇ ಹೊತ್ಕೊಂಡು ಆ ಬೈಕನ್ನೇ ಸುಟ್ಟೋಯಿತು. ಹೀಗೆ ಹಲವಾರು ರೀತಿಯಾಗಿ ಕುಜದೋಷ ಉಂಟಾದಾಗ ಬೆಂಕಿಯಿಂದ ಅವಘಡಗಳಾಗ್ತವೆ, ಅಥವಾ ಬೀಳುವಂತದ್ದಾಗಲಿ, ಆಕ್ಸಿಡೆಂಟ್ ಆಗುವಂತದ್ದಾಗಲಿ, ಈ ರೀತಿಯಾಗಿ ಸಮಸ್ಯೆಗಳನ್ನು ಕಾಣುತ್ತೆ ಅನ್ನುವಂಥದ್ದು. ಅಕ್ಸೆಪ್ಟೇಷನ್ ಇಲ್ಲಿ ಸಪ್ತಮದಲ್ಲಿ ಕುಜ ಇದ್ದಾನೆ ನಿಮ್ಗೆ, ಅಂದ್ರೆ ಗೋಚಾರದಲ್ಲಿ ಧನಸ್ಸು ರಾಶಿಯವರಿಗೆ ಸಪ್ತಮದಲ್ಲಿ ಕುಜ ಇದ್ದಾಗ ವಿವಾಹ ವಿಳಂಬ ಆಗುತ್ತೆ. ಕಳತ್ರ ಸ್ಥಾನದಲ್ಲಿ ಕುಜ ಇರುವುದರಿಂದ ಯಾರು ನವ ವಧುವರರಿದ್ದೀರೋ ಅವರ ಜನ್ಮ ಜಾತಕದಲ್ಲಿ ಏನಾದರೂ ಕುಜ ಸಪ್ತಮ ಭಾವದಲ್ಲಿ ಇದ್ದಾಗ ಕುಜದೋಷ ವಿಪರೀತವಾಗಿ ಕಾಣುತ್ತೆ ಎನ್ನುವಂಥದ್ದು. ಆ ಕುಜದೋಷಕ್ಕೆ ಪರಿಹಾರವನ್ನು ಮಾಡಿಸ್ಕೊಳ್ಳಿ. ಅವಾಗ ಆ ಮದುವೆ ಅನ್ನುವಂಥದ್ದಕ್ಕೆ ವಿಳಂಬ ಆಗುವುದಿಲ್ಲ, ಶೀಘ್ರವಾಗಿ ನಿಮ್ಮ ವಿವಾಹ ಕಾರ್ಯ ಮುಂದುವರಿಯುತ್ತೆ ಅನ್ನುವಂಥದ್ದು. ಇನ್ನ ದಶಮದಲ್ಲಿ ರವಿ ಮತ್ತು ಕೇತು ಇರುವುದರಿಂದ, ರವಿ ಅಂತಂದ್ರೆ ಆತ್ಮಕಾರಕನಾಗಿರ್ತಾನೆ. ಅನೇಕ ರೀತಿಯಾಗಿ ಮನಸ್ಸು ಕೂಡ ಪರಿವರ್ತನೆ ಮಾಡುವಂತಹ ಶಕ್ತಿ ಆ ರವಿಗಿರುತ್ತೆ. ಜೊತೆಗೆ ಕೇತು ಧನಸ್ಸು ರಾಶಿಯವರಿಗೆ ಏನಾದರೂ ದೃಷ್ಟಿಯಿಂದ ದೋಷ ಉಳ್ಳುವಂತದ್ದಾಗಲಿ, ಈಗ ನೀವೇನಾದರೂ ಒಂದು ಹೊಸದಾಗಿ ಕೆಲಸವನ್ನ ಪ್ರಾರಂಭ ಮಾಡ್ತೀರಾ ಅಂತ ತಿಳ್ಕೊಳ್ಳ, ಆಗ್ಲೇ ನಿಮ್ಮ ಮೇಲೆ ಕಣ್ಣು, ನಿಮ್ಮ ಜೊತೆಗಿರೋರೇ ನಿಮ್ಮ ಮೇಲೆ ಕಣ್ಣು. ಓಹೋ, ಆಗ್ಲೇ ಅವನು ಅಷ್ಟು ಮುಂದುವರೆದ, ಅಷ್ಟು ಪ್ರಮಾಣದ ದುಡ್ಡು ಎಲ್ಲಿಂದ ಬಂತು ಆತನಿಗೆ ಅನ್ನುವಂಥದ್ದು ತಮ್ಮ ಜೊತೆಯಲ್ಲಿ ಇರುವವರು ಕೂಡ ಸಂಶಯ ಪಡುವಂತ ಮತ್ತು ದೃಷ್ಟಿಯನ್ನ ಬೀಳುವಂತ ಸಾಧ್ಯತೆ ಇಲ್ಲಿ ಸೂಚಿಸ್ತಾ ಇದೆ. ಆದ್ರಿಂದ ಆ ಕಡೆನೂ ಕೂಡ ಗಮನವನ್ನು ಹರಿಸ್ಕೊಳ್ಳಿ. ತಾವು ವ್ಯವಹಾರ ಮಾಡಿದ್ರೆ ಅಥವಾ ವ್ಯಾಪಾರವನ್ನ ಮಾಡಿದ್ರೆ ಯಾರಿಗೂ ಹೇಳಬೇಡಿ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸವನ್ನ ನೀವು ಮಾಡ್ಕೊಂಡು ಹೋಗಿ, ಪ್ರತಿಫಲ ನಿಮಗೆ ಖಂಡಿತವಾಗ್ಲೂ ಭಗವಂತ ಮೇಲಿಂದ ಕೊಡ್ತಾನೆ ಅನ್ನುವಂಥದ್ದು. ಇನ್ನ ನಾವು ಚತುರ್ಥ ಭಾವದಲ್ಲಿ ರಾಹು ಸ್ಥಿತನಾಗಿದ್ದಾನೆ. 4ನೇ ಮನೆಯಲ್ಲಿ ರಾಹು ಸ್ಥಿತನಾಗಿರುವುದರಿಂದ ಅನೇಕ ರೀತಿಯಾಗಿ ಏಳು ಬೀಳುಗಳನ್ನು ತಂದುಕೊಡ್ತಾನೆ ಅನ್ನುವಂಥದ್ದು. ಒಂದು ಕಡೆ 15 ದಿವಸ ಸುಖವನ್ನು ಕೊಡಬಹುದು, ಇನ್ನು 15 ದಿವಸಗಳ ಕಾಲ ವಿಪರೀತವಾಗಿ ಚಿಂತೆಗಳಿಗೆ ಒಳಗಾಗುವಂಥದ್ದು ಅಥವಾ ಅನುಮಾನವನ್ನು ಪಡುವಂಥದ್ದು. ನನ್ನ ವ್ಯಾಪಾರ ಅಭಿವೃದ್ಧಿ ಆಗುತ್ತೋ ಇಲ್ಲವೋ ಅಂತ ನಿಮ್ಗೆ ಸಂಶಯ ಇರುತ್ತೆ. ಆ ಸಂಶಯ ಬೇಡ, ಖಂಡಿತವಾಗ್ಲೂ ನಿಮ್ಮ ಅಭಿವೃದ್ಧಿ ಆಗುತ್ತೆ. ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆದೇವರ ಪ್ರಾರ್ಥನೆ ಬಹಳ ಮುಖ್ಯ ಆಗಿರತಕ್ಕಂಥದ್ದು. ಇನ್ನ ತೃತೀಯದಲ್ಲಿ ಶನಿ, ನಾವು ಭಾತೃಸ್ಥಾನ ಅಂತ ಕರ್ಕೊಳ್ತೀವಿ. ಶನಿ ಭಾತೃವಿನಿಂದ ಬಹಳ ನಿಧಾನಗತಿಯಲ್ಲಿ ಕೆಲಸಗಳು ಆಗ್ತವೆ ಎನ್ನುವಂಥದ್ದು. ನಿಮಗೆ ನಿಮ್ಮ ಭಾತೃವಿನಿಂದ ಏನಾದರೂ ಹಣಕಾಸು ಬರಬೇಕಾಗಿದ್ದಲ್ಲಿ ಅದು ಬಹಳ ನಿಧಾನಗತಿಯಲ್ಲಿ ಬರುತ್ತೆ. ನಿಮ್ಮ ಸಂಬಂಧಿಕರಿಂದ ನಿಮಗೇನಾದರೂ ಹಣ ಬರಬೇಕಾಗಿದ್ದಲ್ಲಿ ಬಹಳ ನಿಧಾನಗತಿಯಲ್ಲಿ ಹಣವನ್ನು ಬರುವಂಥದ್ದು. ನಿಮ್ಮ ಬಂಧು ಮಿತ್ರರಿಂದ ಏನಾದರೂ ಹಣ ನಿಧಾನ ಆಗ್ತಾ ಇದ್ರೆ ಆ ಹಣನೂ ಕೂಡ ನಿಧಾನಗತಿಯಲ್ಲಿ ಬರುವಂಥದ್ದು ಆಗ್ತದೆ ಅನ್ನುವಂಥದ್ದು. ಇಲ್ಲಿ ನಾವು ಪ್ರತಿ ತಿಂಗಳು ಧನಸ್ಸು ರಾಶಿಯವರಿಗೆ ಏನಾದ್ರೂ ಒಂದು ಮಂತ್ರವನ್ನ ಹೇಳಬೇಕನ್ನುವಂಥದ್ದು ಇಲ್ಲಿದೆ. ಮೊದಲನೇದಾಗಿ ಈಗ ಧನುಸ್ಸು ರಾಶಿಯವರಿಗೂ ಮೃತ್ಯುಂಜಯ ಮಂತ್ರವನ್ನ ಜಪನೆ ಮಾಡಿಕೊಳ್ಳಿ. ಪ್ರತಿನಿತ್ಯ ಮೃತ್ಯುಂಜಯ ಮಂತ್ರವನ್ನ ಜಪನೆಯನ್ನ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಸಮಸ್ಯೆಗಳನ್ನು ಬರುವುದಿಲ್ಲ ಅನ್ನುವಂಥದ್ದು.
ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ರೆ ತೊಂದರೆ ಆಗುವುದಿಲ್ಲ, ನಿಮ್ಮ ಮೇಲೆ ದೃಷ್ಟಿ ಬಿದ್ದರೂ ಕೂಡ ತೊಂದರೆ ಆಗುವುದಿಲ್ಲ. ನಿಮಗೇನಾದರೂ ಒಂದು ವೇಳೆ ಕಂಟಕ ಭಾವದಲ್ಲಿ ಕುಜನಿದ್ದರೆ ಅಥವಾ ಕೇತು ಇದ್ದರೆ ಅಥವಾ ರಾಹು ಇದ್ದರೆ ಅಥವಾ ಉಪಗ್ರಹಗಳು ಸ್ಥಿತರಾಗಿದ್ದಾಗ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಡುವಂತದ್ದಾಗ್ತದೆ. ಅವೆಲ್ಲ ಗ್ರಹಗಳ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಶಕ್ತಿ ಮಂತ್ರ ಅಂದ್ರೆ ಅದು ಮಹಾಮೃತ್ಯುಂಜಯ ಮಂತ್ರ. ನಿಮ್ಮೆಲ್ಲ ಅಪಮೃತ್ಯುವನ್ನ, ನಿಮ್ಮ ಎಲ್ಲ ಕಂಟಕಗಳನ್ನ ನಿವಾರಣೆ ಮಾಡುವಂತ ಶಕ್ತಿ ಆ ಮಹಾಮೃತ್ಯುಂಜಯ ಸ್ವಾಮಿಗಿರುತ್ತೆ ಅನ್ನುವಂಥದ್ದು. ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು.